ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತಿಂಡಿ ತಿನಿಸುಗಳು ತೊಗೊಂಡು ನಾನು ಹೊರಟಿದ್ದೀನಿ ನನ್ನ ಮಗನ ಹತ್ರ ಅಮೇರಿಕಾಗೆ. ಅಲ್ಲಿ ಹೊರಡೋಕ್ಕೆ ಮುಂಚೆನೇ ತುಂಬ ಶಾಪಿಂಗ್ ಎಲ್ಲ ನಡೆದಿದೆ. ಬಟ್ಟೆ ಆಗಿರ್ಬೋದು, ತಿಂಡಿ ತಿನಿಸುಗಳಿರ್ಬೋದು, ಅವನೊಂದು ಲಿಸ್ಟ್ ಮಾಡಿ ಕಳಿಸಿದ್ದ. ಅದನ್ನೆಲ್ಲ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಇದನ್ನು ಪ್ಯಾಕ್ ಮಾಡೋದೇ ದೊಡ್ಡ ಕೆಲಸ ಆಗಿದೆ. ಹೊರಡೋಕ್ಕೆ ಇನ್ನೇನು 2-3 ದಿನ ಇದ್ದಂಗೆ ಪ್ಯಾಕಿಂಗ್ ಶುರು ಮಾಡಿದ್ದು. ಈಗ ಡೈರೆಕ್ಟಾಗಿ ಕೂತಿರೋದು ಫ್ಲೈಟಲ್ಲಿ. ನಾವು ಹೋಗ್ತಾ ಇದ್ದೀವಿ ದುಬೈಗೆ. ಏರ್ಪೋರ್ಟಲ್ಲೆಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇಂಟರ್ನ್ಯಾಷನಲ್ ಫ್ಲೈಟ್ ತೊಗೋಬೇಕಂದ್ರೆ ಟರ್ಮಿನಲ್ 2ಗೆ ಹೋಗಬೇಕು. ಹೋದ ವರ್ಷವೂ ಇಲ್ಲಿಂದಾನೇ ಹೋಗಿದ್ದು. ಸಮಯ ಇನ್ನೇನು 5 ಗಂಟೆ ಆಗ್ತಾ ಬಂದಿದೆ. ಫ್ಲೈಟ್ ಇನ್ನೇನು ಹಾರಕ್ಕೆ ರೆಡಿಯಾಗಿದೆ. ಏರ್ಪೋರ್ಟ್ ಬರೋಕ್ಕೆ ರಾತ್ರಿ 12 ಗಂಟೆ ನಾವು ಮನೆ ಬಿಟ್ಟಿದ್ದು. 4:45 ಫ್ಲೈಟ್ ಇತ್ತು. 5 ಗಂಟೆ ಹಾರಿದೆ. ದುಬೈ ರೀಚ್ ಆಗಿದ ತಕ್ಷಣ ಕನೆಕ್ಟಿಂಗ್ ಫ್ಲೈಟ್ ಹಿಡಿಯೋದಕ್ಕೆ 1 hour 15 minutes ಅಷ್ಟೇ ಗ್ಯಾಪ್ ಇರೋದು. ಫ್ಲೈಟಿಂದ ಹೊರಗೆ ಬರೋಕ್ಕೇ 10 ನಿಮಿಷ ಬೇಕಾಗುತ್ತೆ. ಮಾನ ಅಂತೂ ಫುಲ್ ಮೇಲೆ ಹಾರ್ತಾ ಇದೆ. ಎಲ್ಲರೂ ತನ್ನ ಜಾಗದಲ್ಲಿ ಸೆಟ್ ಆಗಿದ್ದಾರೆ. ಇನ್ಮೇಲೆ ಬ್ರೇಕ್ಫಾಸ್ಟ್ ಕೊಡೋಕ್ಕೆ ಶುರು ಮಾಡ್ತಾರೆ. ಮೆನ್ಯೂ ಕೊಟ್ಟಿದ್ದಾರೆ. ನಾನಂತೂ ವೆಜ್ಜೇ ಆರ್ಡರ್ ಮಾಡಿರೋದು. ನಾನ್ ವೆಜ್ಜಲ್ಲೂ ಇರುತ್ತೆ, ಬೇಕಿದ್ರೆ ಆರ್ಡರ್ ಮಾಡ್ಬೋದು. ನಿಧಾನಕ್ಕೆ ಸೂರ್ಯೋದಯ ಆಗ್ತಾ ಇದೆ. ಕಣ್ಣುಗಳಿಗೆ ಅದು ಪೇಂಟಿಂಗ್ ಥರ ಕಾಣಿಸ್ತಾ ಇದೆ. ಬ್ರೇಕ್ಫಾಸ್ಟ್ ಸಿಕ್ಕಿದಾಯಿತು. ಬನ್ನಿ ನೋಡೋಣ ಇದ್ರೊಳಗೆ ಏನೇನಿದೆ ಅಂತ. ಬ್ರೆಡ್, ಬಟರ್, ಚಾಕ್ಲೇಟ್, ಡೆಸರ್ಟ್ ಎಲ್ಲ ಕೊಟ್ಟಿದ್ದಾರೆ. ಕ್ರೀಮ್ ಕೂಡ ಇದೆ. ಮೇನ್ ಕೋರ್ಸ್ ನೋಡಬೇಕು. ನೋಡೋಕ್ಕೆ ಸ್ವಲ್ಪ ಬೋರಿಂಗ್ ಅನಿಸ್ತು, ಆದರೆ ನಿಜ ಹೇಳ್ತಾ ಇದ್ದೀನಿ, ತಿಂದಮೇಲೆ ನಿಜವಾಗ್ಲು ಕಳೆದೋಗ್ತೀರ. ಅಷ್ಟು ಚೆನ್ನಾಗಿತ್ತು. ಯಾವ ಹೋಟ್ಲಲ್ಲೂ ಸಿಗೋಲ್ಲ, ಅಷ್ಟು ಚೆನ್ನಾಗಿತ್ತು. ಸಾಂಬಾರು, ಪೊಂಗಲ್ ಕೂಡ ತುಂಬ ಚೆನ್ನಾಗಿತ್ತು. ಮಿನಿ ರಾಗಿ ಇಡ್ಲಿ ಸಾಂಬಾರ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು. ಸೂರ್ಯೋದಯ ಆಗ್ತಾ ಇದೆ. ವಿಮಾನದಲ್ಲಿ ಏರಿ 4 ಅವರ್ ಆಯಿತು. ಈಗ ಫ್ಲೈಟ್ ಕೆಳಗಡೆ ಇಳಿತಾ ಇದೆ. ಸೀಟ್ ಮುಂದೆನೇ ಒಬ್ಬರು ಲೇಡಿ ಇದ್ದಾರೆ. ಸಣ್ಣ ಮಗು ಒಂದಿದೆ, 2-3 ವರ್ಷದಿರ್ಬೋದು. ಅವರು ಮಗು ಕರ್ಕೊಂಡು ಬಾಸ್ಟನ್ಗೆ ಒಬ್ಬರೇ ಹೋಗ್ತಾ ಇದ್ದಾರೆ. ಅವ್ರ ಹತ್ರ ಲಗೇಜ್ ಕೂಡ ಇತ್ತು. ಈಗ ಅವ್ರಿಗೆ ಹೆಲ್ಪ್ ಮಾಡಬೇಕಿತ್ತು. ಅವ್ರ ಲಗೇಜ್ ತಗೊಂಡು ಇವ್ರು ಓಡಿದ್ರು, ನನ್ನ ಲಗೇಜ್ ತಗೊಂಡು ನಾನು ಓಡಿದೆ. 1 ಅವರಲ್ಲಿ ಓಡಿ ನಾವು ಫ್ಲೈಟ್ ಹಿಡ್ದಿದ್ದೀವಿ. ಆ್ಯಸ್ ಯೂಶ್ವಲ್ ವಿಂಡೋ ಸೀಟ್ ನಂದು, ನನ್ನ ಪಕ್ಕ ಇವ್ರಿಗೆ ಸೀಟು. ಅದು ಮುಂಚೆನೇ ಬುಕ್ ಮಾಡಿದ್ವಿ. ಈಗ ದುಬೈ ಟು ಬಾಸ್ಟನ್ ಜರ್ನಿ ಶುರು ಆಗಿದೆ. 14 ಅವರ್ ಫ್ಲೈಟ್ ನಾನ್ ಸ್ಟಾಪ್. ಬೆಂಗಳೂರು ಟು ದುಬೈ, ದುಬೈ ಟು ಬಾಸ್ಟನ್, ಟೋಟಲ್ 18 ಅವರ್ ಜರ್ನಿ. ನಮ್ಮಿಬ್ಬರಿಗೂ ಈ 2 ಪೌಚ್ ಕೊಟ್ಟಿದ್ದಾರೆ. ಇದ್ರೊಳಗೆ ಏನಿದೆ ಅಂತ ತೋರಿಸ್ತೀನಿ. ಇದೇನು ನೋಡ್ತಾ ಇದ್ರೆ, ಇದು ಕಣ್ಗಳಿಗೆ ಕವರ್ ಮಾಡೋಕ್ಕೆ. ಇದನ್ನು ಐ ಮಾಸ್ಕ್ ಅಂತಾರೆ ಅಥವಾ ಸ್ಲೀಪ್ ಮಾಸ್ಕ್ ಅನ್ಬೋದು. ಡೈರೆಕ್ಟ್ ಲೈಟ್ ಬೀಳುತ್ತಲ್ಲ, ಅದನ್ನು ಬ್ಲಾಕ್ ಮಾಡುತ್ತೆ. ನಿದ್ದೆ ಚೆನ್ನಾಗಿ ಮಾಡ್ಬೋದು. ವುಲ್ಲನ್ ಸಾಕ್ಸ್, ಇದನ್ನೆಲ್ಲ ನಾವೇನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಪ್ಲೇನಲ್ಲಿ ಒಂದೊಂದು ಸಲ ಕಿವಿಗಳಿಗೆ ಹಿಂಸೆ ಆಗುತ್ತೆ, ಅದಕ್ಕೆ ಇಯರ್ ಪ್ಲಗ್ ಹಾಕೋಬೋದು. ಟೂತ್ ಪೇಸ್ಟ್ ಕೊಟ್ಟಿದ್ದಾರೆ, ಜೊತೆಗೆ ವುಡನ್ ಟೂತ್ ಬ್ರಷ್ ಕೊಟ್ಟಿದ್ದಾರೆ. ಅವರ್ ಜರ್ನಿ ಹೇಗೆ ಟೈಮ್ ಪಾಸ್ ಮಾಡೋದು, ಅದಕ್ಕೆ ಸುಮಾರು ವಿಧಾನಗಳಿದೆ. ಮೂವಿ ನೋಡ್ಬೋದು, ಹಾಡುಗಳು ಕೇಳ್ಬೋದು. ಅಷ್ಟರಲ್ಲಿ ತುಂಬ ಬೇಗನೆ ಮಧ್ಯಾಹ್ನದ ಊಟ ಕೊಟ್ಟಿದ್ದಾರೆ. ಫ್ರೆಶ್ ಫ್ರೂಟ್ಸ್ ಇದೆ, ಕ್ರೀಮ್, ಅದರೊಳಗೆ ಫ್ಲೇವರ್ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದಂತೂ ಆಮೇಲೆ ಇಟ್ಕೊಂಡು ತಿನ್ಬೋದು. ಮೇನ್ ಕೋರ್ಸ್ ನೋಡೋಣ ಏನಿದೆ. ಇದರೊಳಗೂ ಅಷ್ಟೇ ಮಿನಿ ಇಡ್ಲಿ ಇದೆ, ಸಾಂಬಾರಿದೆ, ಉತ್ಪಮ್ ಕೊಟ್ಟಿದ್ದಾರೆ. 2-3 ಥರ ಜ್ಯೂಸ್ ಇರ್ತವೆ. ನಾನು ಆರೆಂಜ್ ಜ್ಯೂಸ್ ತಗೊಂಡೆ. ನೋಡ್ತಾ ಇದ್ರೆ ಎಲ್ಲಿಂದ ಹಾರ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲ ನೀಟಾಗಿ ಕಾಣಿಸುತ್ತೆ. ಇದೆಲ್ಲ ಒಳ್ಳೆ ಟೈಮ್ ಪಾಸ್. ಡಿನ್ನರ್ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಕತ್ಲೆ ಆಗಿಲ್ಲ. ಟೈಮಿಂಗ್ಸ್ ವ್ಯತ್ಯಾಸ ಇರುತ್ತೆ. ಇಂಡಿಯಾದಲ್ಲಿ ಹಗಲಂದರೆ ಇಲ್ಲಿ ರಾತ್ರಿ. ಸಣ್ಣ ಪುಟ್ಟ ತಿಂಡಿಗಳು ಏನು ಕೊಟ್ಟಿರ್ತಾರೆ, ಇದನ್ನೆಲ್ಲ ಆಮೇಲೆ ತಿನ್ಬೋದು. ಮೇನ್ ಕೋರ್ಸ್ ತಿಂದರೆ ಸಾಕು. ಸೊಪ್ಪೆಲ್ಲ ಕೊಟ್ಟಿದ್ದಾರೆ. ಅಟ್ಲಾಂಟಿಕ್ ಓಷನ್ ಮೇಲೆ ಹಾರ್ತಾ ಇದ್ದೀವಿ. ಇನ್ನೇನು ವಿಮಾನ ಸೇರುತ್ತೆ. ತಿನ್ನೋದಕ್ಕೆ ಅಂತ ಲಾಸ್ಟ್ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಮಾರ್ಗ್ರಿಟಾ ಪಿಜ್ಜಾ, ಅಮೇರಿಕಾದ ಫೇಮಸ್ ಪಿಜ್ಜಾ, ಯಮ್ಮಿ ಆಗಿರುತ್ತೆ. ವಿಮಾನ ಕೆಳಗಡೆ ಇಳಿತಾ ಇದೆ. 14 ಅವರ್ ಜರ್ನಿ ಕಂಪ್ಲೀಟ್ ಮಾಡಿದ್ದೀವಿ. ಮಧ್ಯದಲ್ಲಿ 2 ಸಲ ಮಾತ್ರ ವಾಶ್ರೂಮ್ ಯೂಸ್ ಮಾಡೋಕ್ಕೆ ಎದ್ದಿದ್ದು. ಸ್ವಲ್ಪ ಓಡಾಡಿದರೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಒಂದೇ ಕಡೆ ಕೂತಿದ್ರೆ ಕಾಲೆಲ್ಲ ನೋವು ಬಂದ್ಬಿಡುತ್ತೆ.
ಎಲ್ಲ ಸೂಪರ್ ಆಗಿತ್ತು. ಆದರೆ ಇಷ್ಟು ಕೆಳಗಡೆ ಬಂದಿದ್ದೀವಿ, ಇಲ್ಲಿ ನೋಡಿದರೆ ಬರೀ ಸಮುದ್ರನೇ ಕಾಣಿಸ್ತಾ ಇದೆ. ನನಗಂತೂ ನಿಜವಾಗ್ಲೂ ಶಾಕ್ ಆಯಿತು. ಇನ್ನೇನು ವಿಮಾನದ ಚಕ್ರ ನೆಲ ಟಚ್ ಮಾಡಬೇಕು, ಆದರೆ ಭೂಮಿನೇ ಕಾಣಿಸ್ತಾ ಇಲ್ಲ. ಅಷ್ಟರಲ್ಲೇ ನೋಡಿ ವಿಮಾನದಿಂದ ಇಳಿದು ಏರ್ಪೋರ್ಟ್ ಒಳಗಡೆ ಇಮಿಗ್ರೇಷನ್ ಕೆಲಸ ಮುಗಿಸ್ಕೊಂಡ್ವಿ. ನಮ್ಮ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಹೊರಗಡೆ ನಮ್ಮ ಮಗ ಕಾಯ್ತಾ ಇದ್ದ, ಅವನ ಜೊತೆ ಟ್ಯಾಕ್ಸಿಲಿ ಹೊರಟ್ವಿ. ಏರ್ಪೋರ್ಟ್ ಒಳಗಡೆ ಅಂತೂ ಎಲ್ಲೂ ಕ್ಯಾಮ್ರಾ ಓಪನ್ ಮಾಡೋಕ್ಕೆ ಹೋಗಲಿಲ್ಲ, ಭಯ ಎಲ್ಲಿ ಏನು ಅಬ್ಜೆಕ್ಷನ್ ಮಾಡ್ತಾರೋ ಅಂತ. ಏರ್ಪೋರ್ಟಿಂದ ಇವ್ರ ಮನೆ 20 ನಿಮಿಷ ದೂರದಲ್ಲಿದೆ. ಇಲ್ಲಿದ್ದ ಬಿಲ್ಡಿಂಗ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ, ನೋಡೋಕ್ಕೆ ಒಂಥರ ಚಂದ. ಈ ಹೂಗಳಂತೂ ನನ್ನ ಮನಸ್ಸನ್ನೇ ಗೆದ್ದುಬಿಟ್ಟಿದ್ದಾವೆ. ಮರದಲ್ಲಿ ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಮನೆಗಳು ಡಿಫ್ರೆಂಟ್ ಆಗಿವೆ, ನೋಡೋಕ್ಕೆ ತುಂಬ ಚಂದ. ನಾವು ಹೋಗಿದ್ದು ಏಪ್ರಿಲ್ ತಿಂಗಳಲ್ಲಿ, ಆಗ್ತಾನೆ ಸ್ಪ್ರಿಂಗ್ ಶುರು ಆಗಿತ್ತು. ಗಿಡ ಮರಗಳು ಆಗ್ತಾನೆ ಚಿಗುರ್ತಾ ಇದ್ದವು, ಹೂ ಕೂಡ ಬಿಡಕ್ಕೆ ಶುರು ಆಗಿದ್ದವು. ಚಳಿಗಾಲದಲ್ಲಿ ಎಲೆಲ್ಲ ಉದುರೋಗುತ್ತೆ, ಗಿಡದಲ್ಲಿ ಏನೂ ಇರಲ್ಲ. ಗಿಡ ಮರ ಎಲ್ಲ ಡ್ರೈ ಥರಾನೇ ಇರ್ತವೆ, ಐಸ್ ಎಲ್ಲ ಬೀಳುತ್ತೆ. ಸಮ್ಮರ್ ಅಂತೂ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿರೋದು. ಇವರಿರೋದು ಅಪಾರ್ಟ್ಮೆಂಟಲ್ಲಿ, ಹತ್ತಿರ ಬಂದಿದ್ದಾಯಿತು, ಇಲ್ಲೇ ಇಳ್ಕೋತೀವಿ. ನಮ್ಮವರಂತೂ ಹೋಗಿದ ತಕ್ಷಣ ನಂಗೆ ಫಿಲ್ಟರ್ ಕಾಫಿ ಮಾಡಿಕೊಡು, ಊಟ ಎಲ್ಲ ಏನು ಬೇಡ, ಚೆನ್ನಾಗಿ ತಿಂದಿದ್ದೀವಿ ಅಂತ ಹೇಳಿದರು. ನನ್ನ ಮಗ ಮುಂಚೆನೇ ಹೇಳ್ಬಿಟ್ಟ, ಹೋಗಿದ ತಕ್ಷಣ ಸೂಟ್ಕೇಸ್ ಓಪನ್ ಮಾಡೋದು ಅದು ಇದು ಏನೂ ಬೇಡ, ಫ್ರೆಶ್ ಆಗಿ ಕಾಫಿ ಕುಡೀರಿ, ಹೊರಗಡೆ ಸುತ್ತಕ್ಕೆ ಹೋಗೋಣ ಅಂತ. ಒಂದು ರೋಡ್ ಅಷ್ಟು ವಾಕ್ ಮಾಡ್ಕೊಂಡು ಹೋದರೆ 5 ನಿಮಿಷಕ್ಕೆ ಟ್ರಾಮ್ಸ್ ಎಲ್ಲ ಸಿಗುತ್ತೆ, ಅದನ್ನು ಏರಿ ಇಲ್ಲಿಗೆ ಬಂದಿದ್ದೀವಿ. ಜಾಗದ ಹೆಸರು ಚೆಸ್ಟ್ನಟ್ ಹಿಲ್ ರಿಸರ್ವಿಯರ್ ಅಂತ. ಸಖತ್ ಪೀಸ್ಫುಲ್ ಆಗಿದೆ. ಸಾಯಂಕಾಲ 7 ಗಂಟೆ ಸಮಯ, ಆದರೂ ಎಷ್ಟು ಬಿಸಿಲಿದೆ ನೋಡಿ. ಸ್ವಚ್ಛಂದವಾದ ವಾತಾವರಣ, ಆರಾಮ್ಸೆ ಇದ್ದಾವೆ, ಯಾರೂ ಇವಕ್ಕೆ ತೊಂದರೆ ಕೊಡೋದಿಲ್ಲ. ರೌಂಡ್ ಹಾಕೊಂಡು ಮನೆ ಕಡೆ ಬರ್ತಾ ಇದ್ವಿ, ಈ ಹೂಗಳೆಲ್ಲ ಕಾಣಿಸ್ಕೊಂಡು. ಈಗ ಟುಲಿಪ್ ಸೀಸನ್ ಅಲ್ವಾ, ಇದು ಸ್ಟಾರ್ಟಿಂಗ್ ಸ್ಟೇಜ್. ಸ್ಪ್ರಿಂಗ್ ಸೀಸನು ತುಂಬ ಫುಲ್, ಎಲ್ಲಿ ನೋಡಿದರೂ ನಿಮ್ಗೆ ಅದೇ ಹೂಗಳು ಕಾಣಿಸುತ್ತೆ. ಕೆಲವೊಂದು ಹೂಗಳ ಹೆಸರು ಗೊತ್ತಾಗಲ್ಲ ಅಂದರೆ ಅದ್ರ ಫೋಟೋ ತಗೊಳ್ತೀನಿ, ಗೂಗಲ್ ಸ್ಕ್ಯಾನ್ಗೆ ಹಾಕ್ತೀನಿ, ಅದ್ರ ಹೆಸರು ಗೊತ್ತಾಗುತ್ತೆ. ಟೂಲಿಪ್ಸಲ್ಲಿ ಎಷ್ಟೊಂದು ಬಣ್ಣದ ಹೂಗಳು. ಯೂಟ್ಯೂಬ್ನಲ್ಲಿ ಶಾರ್ಟ್ಸಲ್ಲಿ ಆ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ, ನೀವು ಸರ್ಚ್ ಮಾಡಿ ನೋಡ್ಬೋದು. ಸಮಯ ಇವಾಗ 7:30. ಮನೆಗೆ ಬಂದು ಫ್ರೆಶ್ ಆಗಿ ಊಟ ಮಾಡೋ ಅಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ನನ್ನ ಮಗ ಅನ್ನ ಸಾಂಬಾರು ಮಾಡಿದ್ದಾನೆ. ತರಕಾರಿ ಸಾಂಬಾರಂತೂ ನಿಜವಾಗ್ಲೂ ಸೂಪರ್ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಡೇ ಬೆಳಗ್ಗೆನೇ ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀನಿ. ಅವ್ನ ರೂಮ್ದು ಒಂದು ಝಲಕ್ ತೋರಿಸ್ತೀನಿ ನಿಮಗೆ. ನನ್ನ ಮಗ ಇಲ್ಲಿ ಬಂದು 2 ವರ್ಷದ ಮೇಲಾಗಿದೆ. ಬಟ್ಟೆಗಳೆಲ್ಲ ನೋಡಿ ಎಷ್ಟು ನೀಟಾಗಿ ಜೋಡಿಸಿಟ್ಕೊಂಡಿದ್ದಾನೆ. ಅವನಿಗೆ ಸ್ಪೋರ್ಟ್ಸಲ್ಲಿ ಫುಟ್ಬಾಲ್ ಮತ್ತು F1 ಕಾರ್ ರೇಸ್ ಅಂದರೆ ತುಂಬ ಇಷ್ಟ. ಅದರದ್ದೇ ಪೋಸ್ಟರ್ಸು, ಟಿ ಶರ್ಟ್ ಎಲ್ಲ ಹಾಕಿದ್ದಾನೆ. ಒಂದಷ್ಟು ಕಂಪ್ಯೂಟರ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಟ್ರಾಫಿ ಎಲ್ಲ ಗೆದ್ದಿದ್ದಾನೆ. ಅಲ್ಲಿ ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತು, ನೋಡಿ ತುಂಬ ಸಂತೋಷ ಆಯಿತು. ಇಲ್ಲೊಂದು ಟೇಬಲ್ ಮೇಲೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾನೆ. ನಾನು ಹೇಳಿದೆ ಹೋಗಬೇಕಾದ್ರೆ ಇದನ್ನೆಲ್ಲ ತೊಗೊಂಡು ಹೋಗ್ತೀನಿ, ಎಲ್ಲ ಡಿಸ್ಪ್ಲೇ ಮಾಡ್ತೀನಿ. ಈ ಸಣ್ಣ ಸಣ್ಣ ಬೊಂಬೆ ಥರ ಇದೆಯಲ್ಲ, ಇದನ್ನೆಲ್ಲ ನಾನು ಟ್ರೇ ಗಾರ್ಡನಲ್ಲಿ ಯೂಸ್ ಮಾಡ್ತೀನಿ ಅಂತ. 2 ಟ್ರೋಫಿಲ್ ಒಂದಾದರೂ ಕೊಡೋ ಅಂದರೆ ಅದಕ್ಕೆ ಅವನು ನನ್ನ ಜೊತೆನೇ ಇರಬೇಕು, ಇಲ್ಲೇ ಇರಬೇಕು. ನಾನು ಸುಮ್ಮನೆ ಅವನಿಗೆ ರೇಗ್ಸೋದು, ಟೈಮ್ ಪಾಸ್ ಮಾಡೋಕ್ಕೆ. ಇಷ್ಟೊಂದು ಕಾರ್ಗಳೆಲ್ಲ ಇಟ್ಟಿದ್ದಾನಲ್ಲ, ಕೆಲವೊಂದು ಬರ್ಡೇ ಗಿಫ್ಟ್ ಬಂದಿರೋದು, ಕೆಲವೊಂದು ಅವನೇ ಪರ್ಚೇಸ್ ಮಾಡಿದ್ದಾನೆ. ನಮ್ಮ ದೊಡ್ಡವನಿಗೂ ಈ ಥರ ಕಾರ್ಗಳಂದರೆ ತುಂಬ ಇಷ್ಟ. ಅವನು ಇವನಿಗೆ ಫೋನ್ ಮಾಡಿ ನನಗೋಸ್ಕರ ಪರ್ಚೇಸ್ ಮಾಡಿಟ್ಟಿರು ಅಂತ ಹೇಳ್ತಾ ಇರ್ತಾನೆ. ಇದೆಲ್ಲ ನೀವು ಎಂಜಾಯ್ ಮಾಡಿರ್ತೀರ ಅಂದ್ಕೊಳ್ತೀನಿ. ಈಗ ಪಕ್ಕದಲ್ಲೇ ಒಂದು ಕಿಟಕಿ ಇದೆ, ಇಲ್ಲಿಂದ ನೋಡಿ ಒಂದಷ್ಟು ಗ್ರೀನ್ರಿ. ಹಿಂದ್ಗಡೆ ಬಿಲ್ಡಿಂಗ್ ಇದೆಯಲ್ಲ, ಅದು ಓಲ್ಡ್ ಏಜ್ ಹೋಮ್. ಇಲ್ಲಿ ತುಂಬ ವಯಸ್ಸಾದ್ಮೇಲೆ ಜನ ತಾನೇ ಇಷ್ಟಪಟ್ಟು ಬಂದಿರ್ತಾರೆ. ಇಲ್ಲಿ ನಾನು ಏನು ಗಮನಿಸಿದೆ ಗೊತ್ತಾ, ಜನ ವಯಸ್ಸಾಯ್ತಂತ ಯಾರು ಸುಮ್ಮನೆ ಕೂರಲ್ಲ. 70+ ಆಗಲಿ 80+ ಆಗಲಿ ಎಲ್ಲ ರೋಡಲ್ಲಿ ಕಾಣಿಸ್ತಾರೆ. ಮನೆಗೆ ಐಟಮ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ, ವಾಕ್ ಮಾಡೋಕ್ಕೆ, ಇವನ್ ರೋಡ್ ಸೈಡ್ ಕೆಲಸ ನಡೀತಾ ಇರುತ್ತಲ್ಲ, ಅಲ್ಲೂ ವಯಸ್ಸಾದರೂ ಕೆಲಸ ಮಾಡ್ತಾ ಇರ್ತಾರೆ. ಈ ಅಜ್ಜಿ ನೋಡ್ತಾ ಇದ್ದೀರಲ್ಲ, ಈಗ ತಾನೇ ವಾಕ್ ಮಾಡ್ಕೊಂಡು ಒಳಗಡೆ ಹೋದರು, ಮತ್ತೆ ಹೊರಗಡೆ ಬಂದಿದ್ದಾರೆ. ಕಮ್ಮಿ ಅಂದರೂ 75 ವರ್ಷ ಅಂತೂ ಆಗಿದೆ. ನಮಗೆಲ್ಲ ನೋಡಿ ಮಾತಾಡಿಸಿದ್ರು, ಸಂತೋಷಪಟ್ಟರು. ನಮಗೂ ಅಷ್ಟೇ ಖುಷಿ ಆಯಿತು. ಈ ಜಾಗ ತುಂಬ ಪೀಸ್ಫುಲ್ ಆಗಿದೆ. ನಾನಂತೂ ಬ್ರೇಕ್ಫಾಸ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ನನ್ನ ಮಗ ಇವತ್ತು ಬ್ರೇಕ್ಫಾಸ್ಟಲ್ಲಿ ಮಶ್ರೂಮ್ ಪಲಾವ್ ಮಾಡಿದ್ದಾನೆ, ತರಕಾರಿ ಹಾಕಿ ಆಮ್ಲೆಟ್ ಮಾಡಿದ್ದಾನೆ, ಸೂಪರಾಗಿ ಮಾಡಿದ್ದಾನೆ. ಸಾಕು. ಮಗ ಜೀವನದಲ್ಲಿ ಮುಂದೆ ಬರಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.